ಇವತ್ತೇನು ಕೋಲಾರ ನಗರಸಭೆಗೆ ಆಡಳಿತಾಧಿಕಾರಿಗಳ ನೇಮಕ ಆಗಿ ಸುಮಾರು ಒಂದು ವರ್ಷ ಕಳೆದಿದೆ. ಒಂದು ವರ್ಷದಿಂದ ಆಡಳಿತಾಧಿಕಾರಿಗಳಾದವರು ಇಲ್ಲಿ ಬಂದು ವಾರಕ್ಕೆ ಒಂದು ಬಾರಿ ಆಡಳಿತಾಧಿಕಾರಿಗಳು ಕೊಠಡಿಯಲ್ಲಿ ಕೂತ್ಕೊಂಡು ಏನೇ ಕಚೇರಿಯಲ್ಲಿ ಸಿಬ್ಬಂದಿ ಬರ್ತಾ ಇದ್ದಾರೆ, ಇನ್ ಟೈಮ್ಗೆ ಕಚೇರಿಯಲ್ಲಿ ಜನಸಾಮಾನ್ಯರ ಕೆಲಸ ಕಾರ್ಯಗಳು ನಡೀತಾ ಇದೆಯಾ, ಇದೆಲ್ಲ ಗಮನಿಸ್ಬೇಕು. ಅವರು ಆ ಕೆಲಸ ಮಾಡ್ತಾಯಿಲ್ಲ. ಮತ್ತು ತಿಂಗಳಿಗೆ ಒಂದು ಬಾರಿ ಸಭೆ ಮಾಡಬೇಕು, ಇಲ್ಲೇ ಬಂದು ಸಭೆ ಮಾಡಬೇಕು. ಏನು ನಗರಸಭೆ ಕಚೇರಿಯಲ್ಲಿ ಬಂದು ಕೂತ್ಕೊಂಡು ಅವ್ರು ಸಭೆ ಮಾಡಬೇಕು. ಆ ಸಭೆಯಲ್ಲಿ ಕೂಡ ಎಲ್ಲ ಗಮನಿಸಬೇಕು. ಸಾರ್ವಜನಿಕರು ಬಂದು ಏನೇನೋ ಸಮಸ್ಯೆಗಳು ದೂರುಗಳು ಕೊಟ್ಟಾಗ ಅದನ್ನೆಲ್ಲ ಆಲಿಸಿ ಅಧಿಕಾರಿಗಳು ಯಾರ್ಯಾರು ಸಾರ್ವಜನಿಕರು ಸ್ಪಂದಿಸ್ತಾ ಇಲ್ಲ ಅದನ್ನೆಲ್ಲ ದೂರುಗಳು ತಗೊಂಡು ಅಧಿಕಾರಿಗಳ ಮೇಲೆ ಸ್ವಲ್ಪ ದಂಡಿಸಿ ಜನಸಾಮಾನ್ಯರು ಕೆಲಸ ಮಾಡಿಕೊಡೋದಕ್ಕೆ ಅವ್ರಿಗೆ ಕಟ್ಟುನಿಟ್ಟಿನ ಸೂಚನೆಗಳು ಕೊಡಬೇಕು. ಆ ಕೆಲಸ ಆಗ್ತಾಯಿಲ್ಲ. ಈಗ ಏನಾಗಿದೆ, ಕೋಲಾರ ನಗರಸಭೆಯಲ್ಲಿ ಯಾರೂ ಇನ್ ಟೈಮಿಗೆ ಕೆಲಸಕ್ಕೆ ಬರ್ತಾನೇ ಇಲ್ಲ. ಕೇಳಿದ್ರೆ ನಾನು ಅಲ್ಲಿ ಹೋಗಿದ್ದೀನಿ, ಡಿ ಸಿ ಆಫೀಸ್ಗೆ ಹೋಗಿದ್ದೀನಿ, ನಾನು ಎ ಸಿ ಆಫೀಸ್ಗೆ ಹೋಗಿದ್ದೀನಿ, ನಾನು ಹೈಕೋರ್ಟ್ಗೆ ಹೋಗಿದ್ದೀನಿ, ಡಿ ಎಮ್ ಎಗೆ ಹೋಗಿದ್ದೀನಿ, ಬರೀ ಸುಳ್ಳೆ. ಏನು ಕಂದಾಯ ಅಧಿಕಾರಿಗಳಂತೂ ಆ ಕಚೇರಿಯಲ್ಲಿ ಇರೋದೇ ಇಲ್ಲ. ಕೇಳಿದ್ರೆ ಬರೀ ಸುಳ್ಳು ಹೇಳ್ಕೊಂಡು ದಳ್ಳಾಳಿಗಳ ಜೊತೆಯಲ್ಲಿ ಹೋಟ್ಲುಗಳಲ್ಲಿ ಕಾಲ ಕಳ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಖಾತೆಗಳಿಗೆ ಒಂದು ಖಾತೆ ನಕಲಿಗೆ ಇಷ್ಟು ಅಂತ, ಒಂದು ಖಾತೆ ನಕಲಿಗೆ 50,000 ಕೊಟ್ಟರೆ ಖಾತೆ ನಕಲು ಇಮ್ಮಿಡಿಯೇಟು ಅವ್ರ ಮನೆಗೆ ಡೆಲಿವರಿ ಆಗುತ್ತೆ ದಳ್ಳಾಳಿ ಮುಖಾಂತರ. ಒಂದು ಖಾತೆ ಬದಲಾವಣೆಗೆ 1 ಲಕ್ಷ ಮೇಲ್ಪಟ್ಟು, ಇಲ್ಲೀಗಲ್ ಖಾತೆ ಮಾಡಿಕೊಡ್ಬೇಕಂದ್ರೆ 2 ಲಕ್ಷ ಮೇಲ್ಪಟ್ಟು, ಅಗ್ರಿಮೆಂಟು, ಸರ್ವೆ ನಂಬರ್, ಈ ಥರ ಇಲ್ಲೀಗಲ್ ಖಾತೆಗಳು ಮಾಡಿಕೊಡ್ಬೇಕು. 2 ಲಕ್ಷ ಮೇಲ್ಪಟ್ಟು ತಗೊಂಡು ದಳ್ಳಾಳಿಗಳ ಮುಖಾಂತರ ಅಧಿಕಾರಿಗಳು, ಏನು ನಮ್ಮ ಕಂದಾಯ ಅಧಿಕಾರಿಗಳು ಮತ್ತು ನಮ್ಮ ಪೌರಾಯುಕ್ತರೆಲ್ಲ ಸೇರ್ಕೊಂಡು ಖಾತೆಗಳು ಮಾಡ್ತಾಯಿದ್ದಾರೆ. ಈ ಎಷ್ಟೆಷ್ಟು ಖಾತೆ ಆಗಿದೆ, ಏನಾಗಿದೆ ಅಂತ ನಾವು ಇನ್ಫಾರ್ಮೇಷನ್ ಕೇಳಿದ್ರು ಕೊಡ್ತಾಯಿಲ್ಲ. ಇವತ್ತು ನಾವು ಸದಸ್ಯರು, ಸಾರ್ವಜನಿಕರು ಕರೆಕ್ಟಾಗಿರೋ ಖಾತೆಗಳನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿಗಳು ಸಲ್ಲಿಸಿದರೆ ಅದು ಇದೊಂದು ಕ್ವೈರಿಗಳು ಹಾಕೋದು, ಸರ್ವರ್ ಬರ್ತಾಯಿಲ್ಲ, ಲಾಗಿನ್ ಮೂವ್ ಮಾಡಲ್ಲ, ರಿಜೆಕ್ಟ್ ಮಾಡೋದು, ಏನೇನೋ ಇಲ್ಲದ್ದು ತೊಂದರೆಗಳು ಕೊಡೋ ಕೆಲಸಗಳು ನಡೀತಾ ಇದೆ. ಹೋಗಲಿ, ಇವನ್ನೆಲ್ಲ ಪ್ರಶ್ನೆ ಮಾಡೋಣ. ಸಾರ್ವಜನಿಕರು ಬರ್ತಾರೆ, ಅವ್ರ ಬಗ್ಗೆ ನಾವು ಸದಸ್ಯರುಗಳು ಬಂದು ಯಾಕೆ ಈ ಥರ ಮಾಡ್ತಾಯಿದ್ರಿ ಅಂತ ಕೇಳೋಣ ಅಂದರೆ ಕಚೇರಿಯಲ್ಲಿ ಒಬ್ಬರು ಇರೋಲ್ಲ. ಬೆಳಗ್ಗೆ ಹೊತ್ತು ನಾವು ಕಲೆಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, ಈ ಮೀಟಿಂಗ್ ಆ ಮೀಟಿಂಗ್ ಅಂತ ಬೆಳಗ್ಗೆ ಹೊತ್ತು ಇರೋದೇ ಇಲ್ಲ. ಕಡೆ ಪಕ್ಷ 3 ಗಂಟೆಯಿಂದ 5:30ವರೆಗೂ ಕಚೇರಿಯಲ್ಲಿ ಇರಿ ಅಂತ ಕೇಳಿದ್ರೆ ಆ 3 ಗಂಟೆಯಿಂದ 5 ಗಂಟೆವರೆಗೂ ಕಚೇರಿಗೆ ಬಂದರೆ ಒಬ್ಬರು ಇರೋಲ್ಲ. ಕೇಳಿದ್ರೆ ಕಮಿಷ್ನರು ನೀವು ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ಆ ವಾಟರ್ ಸೆಕ್ಷನ್ನಲ್ಲಿ ಕೂಡ ಯಾರೂ ಇರೋದಿಲ್ಲ. ಯಾರನ್ನ ಕೇಳಬೇಕು ಅರ್ಥ ಆಗ್ತಾಯಿಲ್ಲ. ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಪಾಪ ಬೇರೆ ಊರುಗಳಿಂದ ಬಂದು ಇಲ್ಲಿ ಡೆಲಿವರಿಗಳಾಗಿದೆ. ಸುಮಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ ನಗರದಲ್ಲಿ. ಬೇರೆ ಊರುಗಳಿಂದ ಬಂದು ಸುಮಾರು ಜನ ಡೆಲಿವರಿಗಳಾಗಿರ್ತಾರೆ. ಅವ್ರು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದರೆ ದಳ್ಳಾಳಿ ಅಲ್ಲಿ ಅಡ್ಡ ಹಾಕ್ಕೊಂಡು ಅವ್ನು ಕಾಸು ಕೊಟ್ಟರೆ ಅವ್ನು ಬರ್ತ್ ಸರ್ಟಿಫಿಕೇಟ್ ಕೊಡಿಸೋದು. ನೇರವಾಗಿ ತಗೊಳ್ಳೋದಕ್ಕೆ ಆಗಲ್ಲ ಬಂದು ಬೇರೆ ಊರಿನವ್ರು. ಆ ಪರಿಸ್ಥಿತಿ ಇದೆ ನಮ್ಮ ಕೋಲಾರ ನಗರಸಭೆಯಲ್ಲಿ. ಇವೆಲ್ಲ ಕಮಿಷ್ನರ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ಕಮಿಷ್ನರು, ಈ ಜಿಲ್ಲಾಧಿಕಾರಿಗಳೇನು ಆಡಳಿತಾಧಿಕಾರಿಗಳಾಗಿದ್ದಾರೆ, ಅವ್ರು ನಗರಸಭೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಕಮಿಷ್ನರು ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ ಕೋಲಾರ ನಗರಸಭೆಯಲ್ಲಿ. ಅವ್ರು ಇಷ್ಟ ಬಂದಿದ್ದು ಮಾಡ್ತಾ ಇದ್ದಾರೆ. ಇಷ್ಟ ಬಂದಂಗೆ ಖಾತೆಗಳಲ್ಲಿ ಅವ್ಯವಹಾರಗಳು ನಡೆಸ್ತಾ ಇದ್ದಾರೆ. ಇಷ್ಟ ಬಂದಂಗೆ ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಆಗದಿರೋ ಬಿಲ್ಗಳಿಗೆಲ್ಲ ಬಿಲ್ ಕೊಟ್ಟು ದುಡ್ಡು ಕೊಟ್ಟು ಇಲ್ಲದ್ದೆಲ್ಲ ಅವ್ಯವಹಾರಗಳು ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಯಾರು ಕೇಳೋರಿಲ್ಲ. RTI ಹಾಕಿದ್ರು ನಮ್ಮ ಮಾಹಿತಿ ಕೊಡ್ತಾ ಇಲ್ಲ. ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ನೀನು ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಬಂದಿದೆ ಕೋಲಾರ ನಗರಸಭೆಗೆ. ನಾವು ಯಾರಿಗೆ ಹೇಳ್ಕೊಳ್ಬೇಕು ಅರ್ಥ ಆಗ್ತಾ ಇಲ್ಲ. ಜನ ಅಂತೂ ಒಂದು ಖಾತೆ ನಕಲಿಗೆ ಅರ್ಜಿ ಹಾಕ್ಬಿಟ್ಟು ಕಂದಾಯ ಕಟ್ಟಿ ಖಾತೆ ನಕಲಿಗೆ ಅರ್ಜಿ ಹಾಕಿ ಖಾತೆ ತೊಗೊಬೇಕಂದ್ರೆ, ಈ ಸೊತ್ತು ಪಡಿಬೇಕಂದ್ರೆ ಕನಿಷ್ಠ ಪಕ್ಷ 4 ರಿಂದ 6 ತಿಂಗಳು ತಿರುಗಬೇಕು ಇಲ್ಲಿಗೆ. ಅವ್ರ ಹತ್ರ ಗುಲಾಮ್ರಂಗೆ ನಿಂತ್ಕೊಬೇಕು ನಮ್ಮ ಅಧಿಕಾರಿಗಳ, ಕಂದಾಯ ಅಧಿಕಾರಿಗಳ ಹತ್ರ. ನಮ್ಮ RIಗಳು, ಅದು ನಮ್ಮ ಅಟೆಂಡರ್ಗಳನ್ನೆಲ್ಲ RIಗಳು ಮಾಡಿಬಿಟ್ಟವ್ರು ನಮ್ಮ ಪೌರಾಯುಕ್ತರು. ಅಟೆಂಡರ್ಗಳ ಹತ್ರ ಹೋಗಿ ಪಾಪ ನಾವು ಏನು ನಮ್ಮ ಈ ಸೀನಿಯರ್ ಸಿಟಿಸನ್ಸು, ನಾಗರಿಕರು ಮತ್ತು ಕೌನ್ಸಿಲರ್ಸು ಕೈ ಕಟ್ಕೊಂಡು ನಿಂತ್ಕೊಬೇಕು ಅಟೆಂಡರ್ಗಳ ಹತ್ರ, ಅವ್ರು ಬಿಲ್ ಕಲೆಕ್ಟರ್ಗಳ ಹತ್ರ. ಅವ್ರು ಹೇಳಿದ್ದೆಲ್ಲ ಕೇಳಬೇಕು. ಆ ಪರಿಸ್ಥಿತಿ ಇದೆ ಕೋಲಾರದಲ್ಲಿ. ಕೌನ್ಸಿಲರ್ಗೆ ಒಂದು ಚೇರ್ ಹಾಕಲ್ಲ. ಹಿರಿಯ ನಾಗರಿಕರು ಬಂದರೆ ಒಂದು ಚೇರ್ ಹಾಕಿ ಕೂತ್ಕೊ ಅನ್ನಲ್ಲ. ಇಷ್ಟ ಬಂದಂಗೆ ಇವರು ಸರ್ವಾಧಿಕಾರಿ ಧೋರಣೆ, ಇಷ್ಟ ಬಂದಂಗೆ ಹಿಟ್ಲರ್ ದರ್ಬಾರ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಷ್ಟ ಬಂದಂಗೆ ಲೂಟಿ ಹೊಡಿತಾ ಇದ್ದಾರೆ. ಬೆಳಗ್ಗೆ ಆದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬ್ರೋಕರ್ಗಳು ಮನೆಗಳಲ್ಲಿ ಇಟ್ಕೊತಾ ಇದ್ದಾರೆ. ಕಮಿಷನರು, ಕಂದಾಯ ಅಧಿಕಾರಿಗಳು, ಬ್ರೋಕರೇ ಅವ್ರ ಮನೆಗಳಿಗೆ ಎಲ್ಲ ರೀತಿಯಲ್ಲಿ ಸರಬರಾಜು ಮಾಡೋದು. ಎಲ್ಲ ಬ್ರೋಕರ್ಗಳೇ, ಪೂರ್ತಿ ನಗರಸಭೆ ಬ್ರೋಕರ್ಗಳು ದಂಧೆ ಆಗ್ಬಿಟ್ಟಿದೆ. ಇದನ್ನು ಯಾರು ಕಡಿವಾಣ ಹಾಕೋರೇ ಇಲ್ಲ ಕೋಲಾರದಲ್ಲಿ. ನೋಡಿ, ಆ ಅಮ್ಮ ಪಾಪ ಬಂದಿದ್ದಾಳೆ, ಸುಮಾರು 6 ತಿಂಗಳಾಗಿದೆ. ಅಮ್ಮನಿಗೊಂದು ಮುಟೇಶನ್ ಕೊಡ್ತಾಯಿಲ್ಲ, ಖಾತೆ ಬದಲಾವಣೆಗೆ ಅರ್ಜಿ ಹಾಕಿದ್ದಾಳೆ. ಪಾಪ ಅಮ್ಮ ದಿವಸ 5 ಕಿಲೋಮೀಟರ್ ನಡ್ಕೊಂಬರ್ತಾಳೆ ಅಮ್ಮ. ಇವತ್ತು ಆ ಅಮ್ಮನ ಪರಿಸ್ಥಿತಿ ಏನಾಗಬೇಕು? ಒಂದು ಹೆಣ್ಣು ಮಗು 5 ಕಿಲೋಮೀಟರ್ ನಡ್ಕೊಂಬರ್ತಾಳೆ. ಈ ಥರ ಕೋಲಾರದಲ್ಲಿ ಸೀನಿಯರ್ ಸಿಟಿಸನ್ಸು ಪಾಪ ಸುಮಾರು ಜನ ಪಾಪ ಜನಸಾಮಾನ್ಯರು, ಅಮಾಯಕರು ಇಲ್ಲಿ ಬಂದು ನೊಂದು ಬಿಟ್ಟಿದ್ದಾರೆ ಕೋಲಾರ ನಗರಸಭೆ ಅಂದರೆ. ಆ ಪರಿಸ್ಥಿತಿ ಇದೆ. ದಯವಿಟ್ಟು ನಮ್ಮ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ವಾರಕ್ಕೊಂದು ದಿನ ಬಂದು ನಮ್ಮ ಅಧ್ಯಕ್ಷರ ಕೊಠಡಿ, ಅವರೇ ಅಧ್ಯಕ್ಷ, ಆಡಳಿತಾಧಿಕಾರಿಗಳ ಅವರೇ ನಮ್ಮ ನಗರಸಭೆ ಅಧ್ಯಕ್ಷರು, ಅವರ ಕೊಠಡಿಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಗಮನಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಇದೇ ರೀತಿಯಲ್ಲಿ ನಾವು ಪೌರಾಯುಕ್ತರ ಕೊಠಡಿ ಮುಂದೆ ನಾವು ಧರಣಿ ಮುಂದುವರಿಸ್ತೀರಿ, ಬಿಡೋದಿಲ್ಲ.
ಯಾಕಂದರೆ ಇವತ್ತು ಆಡಳಿತಾಧಿಕಾರಿಗಳು ಕೊಠಡಿ ನೋಡಿ ಎಷ್ಟು ಧೂಳು ತುಂಬಿಕೊಂಡಿದೆ, ಎಲ್ಲ ಗಾಬ್ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನ ಕ್ಲೀನ್ ಮಾಡೋದು, ಅದು ಆಡಳಿತಾಧಿಕಾರಿಗಳ ಕಚೇರಿ ಹೆಂಗಿರ್ಬೇಕು, ಅದು ಒಬ್ಬ ಅಧ್ಯಕ್ಷರ ಕೊಠಡಿ ಹೆಂಗಿರಬೇಕು ನೋಡೋಗಿ. ಅದನ್ನು ಇವತ್ತಿಗೆ ಪರಕೆ ಆಡಿಸಿ, ಅವತ್ತು ನಮ್ಮ ಅಧ್ಯಕ್ಷರಿದ್ದಾಗಿಂದ ಇವತ್ತಿಗೆ ಪರಕೆ ಆಡಿಸಿಲ್ಲ, ಒಳಗಡೆ ಕಸ ತಳ್ಳಿಲ್ಲ, ಆ ಪರಿಸ್ಥಿತಿಯಲ್ಲಿದೆ ಆ ಕೊಠಡಿ. ಹಿಂಗೆಲ್ಲ ಆದರೆ ಏನು ನಗರಸಭೆನ ಏನಿದು? ಈ ಆಡಳಿತಾಧಿಕಾರಿಗಳ ಕೊಠಡಿನೇ ಆ ಥರ ಇದ್ದರೆ ಇನ್ನು ಕೋಲಾರ ಯಾವ ಥರ ಇರ್ತದೆ? ಈಗ ಕ್ಲೀನಾಗಿರ್ತದ? ದಯವಿಟ್ಟು ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೊತಾರೋ, ಇದನ್ನು ಯಾರಿಗೆ ಹೇಳಬೇಕು, ಯಾರು ನಮ್ಮ ಕೋಲಾರ ನಗರಸಭೆಗೆ ತಂದೆ ತಾಯಿನೋ ನಮಗೇನು ಅರ್ಥ ಆಗ್ತಾಯಿಲ್ಲ. ಇದು ನಾವು ಭಾರಿ ನೊಂದು ಬಿಟ್ಟಿದ್ದೀರಿ. ನಮಗೆ ಬೀಗ ಹಾಕೋದು, ನಮ್ಮ ಹೋರಾಟ ಮಾಡೋದೇ, ನಮ್ಮ ಮೇಲೆ ಏನೇ ಆಗಲಿ, ಏನು ಜೈಲಿಗೆ ಹಾಕಿದ್ರು ಕೂಡ ನಾವು ಜೈಲಿಗೆ ಹೋಗಿ ಸಿದ್ಧವಾಗಿದ್ದೀರಿ. ನಮ್ಗೆ ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಓಟಾಗಿ ಗೆಲ್ಸಿರೋವಂಥ ಜನ ನಗರದ ಜನತೆಗೆ ಒಳ್ಳೇದಾಗಬೇಕು ಅಂತ ನಾವು ಈ ರೀತಿ ಹೋರಾಟ ಮಾಡಿ ನಾವು ಇವತ್ತು ಪೌರಾಯುಕ್ತರು ಕೊಠಡಿ ಮುಂದೆ ಧರಣಿ ಕೂತಿದ್ದೀವಿ.